ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಪ್ರಕರಣ ಇದು. ಫೆಬ್ರವರಿ 26ರಂದು ನಗರದಲ್ಲಿ ಮತ್ತೊಂದು ಕಡೆ ದೊಡ್ಡ ಹೋರಾಟ ಆಗತ್ತೆ. ಅವತ್ತಿನ ದಿನ 26ನೇ ತಾರೀಕಿಗೆ, ಇವತ್ತು 23, ಇನ್ನು 3 ದಿನ ಬಾಗಲಕೋಟೆ ಜಿಲ್ಲಾ ಹಿಂದೂ ಮುಖಂಡರ ಕರೆಯನ್ನು ಕೊಟ್ಟಿದ್ದಾರೆ. ಕಲ್ಲು ತೂರಾಟ ನಡೆಸಿದವರ ಬಂಧನಕ್ಕೆ ಆಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ. ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ನಡೆದಿರುವಂಥ ಕಲ್ಲು ತೂರಾಟ ಇದು. ಸೊ ಮತ್ತೊಮ್ಮೆ ಶಿವಾಜಿ ಜಯಂತಿಯನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ ಅಂತೆ. ಸೊ ಹಂಗಾಗಿ ಹೋರಾಟ ಅಂದರೆ ಅವತ್ತಿನ ದಿನ ಜಯಂತಿ ಇರುತ್ತೆ, ಮತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟನೂ ಇರುತ್ತೆ. ಆ ಡೇಟ್ ಆಗ್ಬೋದು, ಅಂದರೆ ಅದಕ್ಕೆ ಡೇಟ್ ಅನೌನ್ಸ್ ಮಾಡಿಲ್ಲ ಯಾವತ್ತು ಈ ಜಯಂತಿನ ಆಚರಣೆ ಮಾಡಬೇಕು ಅಂತೇಳಿ. ಬಟ್ ಹೋರಾಟ ಆದ ನಂತರ ಬಹುಶಃ ಅವತ್ತಿನ ದಿನ ಅದಕ್ಕೆ ಡೇಟ್ ಫಿಕ್ಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಈಗ ಮತ್ತೊಂದು ಸುತ್ತಿನ ಹೋರಾಟ ಇದು. ಹಿಂದೂಪರ ಸಂಘಟನೆಗಳು ಜಿಲ್ಲೆಯ ವಿವಿಧ ಭಾಗಗಳಿಂದ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ಆಹ್ವಾನ ನೀಡಲಾಗಿದೆ. ನಾವು ಇದೇ ದಿನಾಂಕ 26ನೇ ತಾರೀಕು ಅಂಬಾಬಾಯಿ ಗುಡಿಯಿಂದ ದೊಡ್ಡ ಸಂಖ್ಯೆ ಒಳಗೆ ಪ್ರತಿಭಟನಾ ರೂಪದೊಳಗೆ ನಾವೊಂದು ಪ್ರತಿಭಟನೆಯನ್ನು ಮಾಡೋರಿದ್ದೀವಿ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಆದಷ್ಟು ಬೇಗ ಏನು ಅವತ್ತು ರಾತ್ರಿ ಮಸೀದಿಯೊಳಗೆ ಜಮಾ ಆಗಿದ್ರು, ಅನವಶ್ಯಕ ಆಗಿರ್ತಕ್ಕಂಥ ಕಿಡಿಗೇಡಿಗಳು ಏನಿದ್ರು ಅವರೆಲ್ಲರನ್ನ ಬಂಧಿಸ್ಬೇಕಂತೇಳಿ ಈ ಸಭೆ ನಿರ್ಣಯ ಕೈಗೊಂಡಿದೆ. 26ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಅಂಬಾಬಾಯಿ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಹೊರಡೋದಿದೆ. ನಿಶ್ಚಿತವಾಗಿ ಆ ಮಸೀದಿ ನನಗನಿಸಿ ಮಟ್ಟಿಗೆ ಸುಮಾರು ಒಂದು 50-60 ವರ್ಷದಿಂದ ಯಾವುದೇ ಹಿಂದೂ ಮೆರವಣಿಗೆ ಹೊರಟ್ರೆ ಅದೇ ಮಸೀದಿಯಿಂದ ಕಲ್ಲುಗಳು ಬರ್ತವೆ, ಅದೇ ಮಸೀದಿಯಿಂದ ಸೋಡಾ ಬಾಟ್ಲಿ ಬರ್ತವೆ, ಅದೇ ಮಸೀದಿಯಿಂದ ಚಪ್ಪಲಿ ಬರ್ತವೆ. ಆ ಮಸೀದಿಯನ್ನ ನಿಷೇಧ ಮಾಡಬೇಕು. ಆ ಮಸೀದಿ ಕಮಿಟಿಯ ಎಲ್ಲ ಸದಸ್ಯರನ್ನ, ಅಧ್ಯಕ್ಷರನ್ನ, ಅವರನ್ನ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕೇಸ್ ಹಾಕಿ ಒಳಗಡೆ ತಳ್ಳಬೇಕಂತ ಹೇಳಿ ನಾವು ಒತ್ತಾಯ ಪಡ್ತೀವಿ. ಹೋರಾಟ ಯಾವ ತರ ಇರುತ್ತೆ? ಜಿಲ್ಲಾದ್ಯಂತ ಜನ ಬರ್ತಾರ, ಮೆರವಣಿಗೆ ಮಾಡ್ಕೊಂಡು ಮನವಿ ಕೊಡ್ತಾರ, ಏನು ಹೋರಾಟದ ರೂಪರೇಷೆ? ನಾವು ಇಡೀ ಜಿಲ್ಲೆಗೆ ಒಂದು ಮನವಿಯನ್ನು ಮಾಡ್ಕೊಂಡಿದೀವಿ. ಎಲ್ಲಾ ತಾಲೂಕಿನಿಂದ ಹಿಂದೂ ನಾಯಕ